ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಸಪೋರ್ಟಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ನಿಜ ಖುಷಿ ಆಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನ್ನ ವಿಡಿಯೋಸ್ ನಾನು ಮಾತಾಡಿ ಹಾಕ್ತಿದ್ನಲ್ವ, ಒಂದು ಕಂಟೆಂಟ್ ಇಟ್ಕೊಂಡು ಅದ್ರ ಬಗ್ಗೆ ಮಾತಾಡಿದ ವಿಡಿಯೋಸ್ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ನಿಮ್ಮ ಸಪೋರ್ಟ್ ಮುಂದುವರಿತಾ ಇರಲಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ನನ್ನ ಕಡೆಯಿಂದ ಏನಾದರೂ ತಪ್ಪಾಯಿತು ಅಂದಾಗ ಅದ್ರ ಬಗ್ಗೆ ಡೀಟೇಲ್ ಹೇಳಿ. ನೀವು ಕಮೆಂಟ್ ಹಾಕಿ ನಾನು ಅದನ್ನು ತಿದ್ಕೊಳ್ಳೋಕೆ ಟ್ರೈ ಮಾಡೋದಲ್ಲ, ತಪ್ಪಿತ್ತು ಅಂದರೆ ಅದನ್ನ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಬಂದಿರೋ ವಿಶೇಷ ಏನಂದರೆ, ಇವತ್ತು ಒಂದು ಜಾತಿ ಭೇದ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾತಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಬಂದೆ. ಜಾತಿ 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 ಎಲ್ಲಿ ಹೋಗಿ ನೀವು ಆ ಜಾತಿ ಈ ಜಾತಿ, ನಮ್ಮ ಜಾತಿ, ಕೀಳು ಜಾತಿ, ಮೇಲ್ಜಾತಿ, ಕೆಟ್ಟವರು, ಅಂಥ ಜಾತಿ ಇಂಥ ಜಾತಿ ಅಂತ ಹೇಳ್ತಾರೆ. ಇವಾಗ ಏನಾಗಿದೆ, ಕೊಲೆ ಸುಲಿಗೆ ಆ ಥರ ಎಲ್ಲ ನಡೀತಿರೋದು ಯಾವುದರಿಂದ ಹೇಳಿ? ಜಾತಿಯಿಂದ. ಎಲ್ಲರೂ ಒಂದೇ ಜಾತಿ ಅಲ್ವಾ? ನೀವು ಒಬ್ಬ ಮನುಷ್ಯನ ನಾನು ಕೈನ ಕಟ್ ಮಾಡಿ ಮತ್ತು ಇನ್ನೊಂದು ಮನುಷ್ಯನ ನಿಂತ್ಕೊಳ್ಳಿ, ಬೇರೆ ಜಾತಿಯವ್ರನ್ನ ಕಟ್ ಮಾಡಿದಾಗ ಏನು ಬರುತ್ತೆ ದೇಹದಿಂದ ಆಚೆ? ಬ್ಲಡ್ಡು. ಅದು ಬ್ಲಡ್ಡು ಒಂದೇ ಗ್ರೂಪ್ ಇರೋದು, ಒಂದು 4-5 ಬ್ಲಡ್ ಗ್ರೂಪ್ ಥರದ್ದು ಆಚೆ ಬ್ಲಡ್ ಬರುತ್ತೆ. ಜಾತಿ ಅಂತ ಯಾಕೆ ಒದ್ದಾಡ್ತೀರಾ? ಜಾತಿಲಿ 2 ವಿಧ ಇರೋದು, ಗೊತ್ತಾ ಎಲ್ರಿಗೂ? ಯಾವ್ದು ಗೊತ್ತಾ? ಹೆಣ್ಣು ಜಾತಿ ಮತ್ತು ಗಂಡು ಜಾತಿ. ಆಯಿತಾ? ಅದು 2 ಜಾತಿ ಇರೋದು. ಜಾತಿ ಅಂತ ಹೋರಾಡಬೇಡಿ ಯಾರು. ಎಲ್ರಿಗೂ ಮತ್ತೊಂದೇನಾಗುತ್ತೆ, ಒಂದು ಗ್ರೂಪಿಸಮ್ ಮಾಡ್ಕೊಂಡಿರ್ತಾರೆ. ಒಂದು ಗುಂಪು ಮಾಡ್ಕೊಂಡು ನಮ್ಮ ಜಾತಿಯವರೇ ಗುಂಪು ಮಾಡ್ಕೊಂಡು ಹೋರಾಡೋದು, ಆ ಥರದ್ದೆಲ್ಲ ಇರುತ್ತೆ. ಅದನ್ನೆಲ್ಲ ಬಿಟ್ಟಾಕಿ. ಪ್ರಪಂಚ ಎಷ್ಟೋ ಅಪ್ಡೇಟ್ ಆಗಿದೆ ಇವಾಗ. ಏನಾಗಿದೆ, ಜಾತಿ 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 ಅಂತ ಹೋಗಿ ಎಷ್ಟೋ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಹೆಣ್ಣು ಸಿಗ್ತಾ ಹಾಗೆ ಬಿದ್ದಿದ್ದಾರೆ. ಮದುವೆ ಅನ್ನೋದೇ ಇಲ್ಲ ಇವಾಗ. ಒಂದು ಏಜ್ ಅಂದಾಗ ಒಂದು ಮದುವೆ ಆಗಬೇಕಲ್ವಾ? ಒಂದು 28-30 ವರ್ಷ ಆಯಿತು ಅಂದರೆ ಒಂದು ಹೆಂಡತಿ ಬೇಕಾಗುತ್ತೆ ಅವರಿಗೂ. ಒಂದು ಮದುವೆ ಆಗಿ ಮಕ್ಕಳು, ಸಂಸಾರ, ಮನೆ, ಜವಾಬ್ದಾರಿ. ಅವ್ರಿಗೆ ಏನಾಗುತ್ತೆ, ಒಂದು ಜೀವನನ ಪರಿಪೂರ್ಣ ಮಾಡಬೇಕು ಅಂದಾಗ ಎಲ್ಲ ಬೇಕಾಗುತ್ತೆ ಅಲ್ವಾ? ಅದಕ್ಕೋಸ್ಕರ ಆ ಜಾತಿ ಈ ಜಾತಿ ಅಂತ ಕೀಳಾಗಿ ನೋಡಬೇಡಿ. ಮತ್ತೊಂದು ಕೆಟ್ಟ ಜಾತಿ, ಮೇಲ್ಜಾತಿ ಇದೆಲ್ಲ ಇತ್ತು. ಯಾವಾಗ ಗೊತ್ತಾ? ಒಂದು ಆಲ್ಮೋಸ್ಟ್ ಒಂದು 15 ಇಯರ್ಸ್ ಬ್ಯಾಕು. ನಾನೇ ಚಿಕ್ಕವಳಿದ್ದ ನಮ್ಮ ಮನೆಯಲ್ಲೇ, ನಾವು ಬೇರೆಯವ್ರ ಮನೆ ಹೋದಾಗ ಕೆಲವೊಬ್ರು ಇದರಲ್ಲಿ ತೆಂಗಿಂದು ಕಾಯಿ ಸಿಪ್ಪೆ, ಗರಟೆ ಅಂತ ಕರಿತೀವಿ ನಮ್ಮ ಕಡೆ, ಅದರಲ್ಲೆಲ್ಲ ನೀರು ಕೊಟ್ಟಿರೋ ಜಾಯಮಾನ ಇದೆ. ನಮ್ಮ ಅಜ್ಜಿ ಮನೆಯಲ್ಲೇ ಬೇರೆಯವ್ರ ಕೆಲಸಕ್ಕೆ ಬರೋರು, ಅವರಿಗೆ ಆ ಥರ ನೀರು ಕೊಡೋ ಪರಿಸ್ಥಿತಿ ಇತ್ತು. ಬಟ್ ನಾವು ಒಂದು ಸ್ವಲ್ಪ ದೊಡ್ಡ ಆದಮೇಲೆ ಅದನ್ನೆಲ್ಲ ಬಿಟ್ಟಿದ್ದೀವಿ. ಮತ್ತು ಮನೆ ಒಳಗಡೆ ಬರಲಿಕ್ಕಿಲ್ಲ ಆ ಜಾತಿಯವರು ಅಂತ ಹೇಳಿ. ಅದರೆಲ್ಲ ಪದ್ಧತಿ ಇತ್ತು. ಅದೆಲ್ಲ ಆಲ್ಮೋಸ್ಟ್ ಇವಾಗ ಕಮ್ಮಿ ಆಗಿರೋದು ಯಾವ ರೀಸನಿಂದ ಅಂತ ಗೊತ್ತಾ? ಇವ್ರಿಗೆ ಮದುವೆ ಆಗ್ಲಿಕ್ಕೆ ಹೆಣ್ಣು ಸಿಕ್ಕಲಿಲ್ಲ ನೋಡಿ, ಆವಾಗ ಕಮ್ಮಿ ಆಗಿದೆ. ಮತ್ತೊಂದೀಗ ವೇದ ಉಪನಿಷತ್ತು ಅದನ್ನೆಲ್ಲ ಇವು ಬ್ರಾಹ್ಮಣರೇ ಓದಬೇಕು, ಅವರೇ ಮಾಡಬೇಕು ಅನ್ನೋದಿತ್ತು. ಇವಾಗ ಏನಿಲ್ಲ ಆ ಥರ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಕಲಿಬೋದು, ಕಲಿಯೋದ್ರಲ್ಲಿ ಏನು ತಪ್ಪಿಲ್ಲ. ಅವರೇ ದೇವ್ರ ಪೂಜೆ ಮಾಡಬೇಕು, ಇವರೇ ಮಾಡಬೇಕು ಅನ್ನೋದೇನಿಲ್ಲ. ಎಲ್ಲ ಚೇಂಜ್ ಆಗಿದೆ ಇವಾಗ. ಎಲ್ಲರೂ ಮಾಡ್ಬೋದು. ಅಂದರೆ ಮೈಲಿಗೆ ಒಂದು ಸ್ವಲ್ಪ ಅದನ್ನೆಲ್ಲ ಮೇಂಟೈನ್ ಮಾಡ್ಬೇಕು. ಆ ಥರ ಎಲ್ಲ ಮೇಂಟೈನ್ ಮಾಡ್ಕೊಂಡಾಗ ನೀವು ಅದೆಲ್ಲ ಮಾಡ್ಬೋದು. ಜಾತಿ ಜಾತಿ ಅಂತ ಯಾವತ್ತೂ ಹೋರಾಡಬೇಡಿ. ಬಟ್ ಕೆಲವೊಂದು ಕಡೆ ಇನ್ನೂ ಜಾತಿ ಜಾತಿ ಇದೆ, ಜಾತಿನಿಂದನೇ ಇದೆ. ಕೆಲವೊಬ್ಬರು ಗುಂಪು ಕಟ್ಕೊಂಡಿದ್ದಾಗ ಬೇರೆ ಜಾತಿಯವ್ರು ಬಂದಾಗ, ಓ ಅವನು ಆ ಜಾತಿಯವನು, ಇವನು ಈ ಜಾತಿಯವನು ಅಂತ ಹೇಳಿ ಈ ಕಡೆ ಹಳ್ಳಿ ಕಡೆ ಇನ್ನೂ ಇದೆ. ಬೆಂಗಳೂರಲ್ಲಿಲ್ಲ. ಮತ್ತೊಂದು ಜಾತಿ ಜಾತಿ ಅಂತ ಸಾಯ್ತಿರಲ್ವಾ? ಒಂದು ಹೋಟೆಲಿಗೆ ಊಟಕ್ಕೆ ಹೋಗ್ತೀರ ನೀವು, ನಿಮ್ಮ ಜಾತಿಯವರೇ ಮಾಡಿರ್ತಾರೆ ಅಲ್ಲಿ. ನಿಮ್ಮ ಜಾತಿಯವರೇ ಊಟ ಮಾಡಿರ್ತಾರೆ, ಅಡುಗೆ ಅವ್ರು ಮಾಡಿರ್ತಾರೆ. ತಿನ್ನಕ್ಕೆ ಮಾತ್ರ ತಿಂತೀರಾ? ತಟ್ಟೆಗಟ್ಟಲೆ ಬಡಿಸ್ಕೊಂಡು ಹಾಕ್ಸ್ಕೊಂಡು ಅಲ್ಲ ದುಡ್ಡು ಕೊಟ್ಟೇ ತಿಂತೀರಾ, ಬಿಟ್ಟು ಏನು ತಿಂದಿರಲ್ಲ ಬಿಡಿ. ನಿಮ್ಮ ಜಾತಿಯವರೇ ಮಾಡಿರ್ತಾರೆ, ಇಲ್ಲ ತಾನೆ? ಯಾರೋ ಏನೋ ಒಂದು ಕೈ ಅಲ್ಲ, ನಿಮ್ಗೊಂದು ಊಟ ಒಂದು ನಿಮ್ಮ ಕೂತ್ಕೊಂಡು ಸಪ್ಲೈ ಮಾಡಿಕೊಂಡಾಗ ನೀವು ಕೂತ್ಕೊಂಡಲ್ಲಿ ಬರ್ಬೇಕಾದ್ರೆ 50-60 ಜನ ಒಂದು ಅದಕ್ಕೆ ಶ್ರಮ ಪಟ್ಟಿರ್ತಾರೆ ಅಲ್ವಾ? ಆವಾಗ ಎಲ್ಲಿ ಹೋಗಿತ್ತು ನಿಮ್ಮ ಜಾತಿ? ಜಾತಿ ಜಾತಿ ಅಂತ ಸಾಯೋರಿಗೆ ನಾನು ಹೇಳ್ತಿದ್ದೀನಿ. ಆವಾಗ ನಿಮ್ಮ ಜಾತಿ ಎಲ್ಲಿ ಹೋಗಿತ್ತು? ಊಟ ಮಾಡಿ ಆದ್ಮೇಲೆ ಮತ್ತೆ ಜಾತಿ ನೆನಪಾಗುತ್ತಾ? ಒಂದು ಪ್ಲೇಟ್ ತೆಗಿಯಕ್ಕೆ ಬಂದಿರ್ತಾನಲ್ವ, ಆವಾಗ ನೆನಪಾಗುತ್ತೆ ನಿಮಗೆ. ಕೆಲವೊಂದು ದೇವಸ್ಥಾನದ ಕಡೆ ಇನ್ನೂ ಇದೆ, ಜಾತಿ ಇದೆ. ಹಣ ಕೊಟ್ಟವ್ರಿಗೆ ದೇವ್ರ ಮುಂದೆ ಎದುರುಗಡೆ ಇದನ್ನು ಬಿಡೋದು, ಅದೆಲ್ಲ ಇದೆ. ಬಡವರಿಗೆ ಬೇರೆ ಥರ ಟ್ರೀಟ್ ಮಾಡೋದು, ಬಡವ ಶ್ರೀಮಂತ ಅನ್ನೋದು ಇನ್ನೂ ಇದೆ. ಅಯ್ಯೋ ಹೋಗಲ್ಲ ಅದೆಲ್ಲ. ಅದು ಬೆಳೆದು ಬಂದಿರೋ ಸಂಸ್ಕಾರ ಅದಲ್ವಾ? ಅದು ಯಾವುದೂ ಹೋಗಲ್ಲ. ಅದೆಲ್ಲ ಬಿಟ್ಟಾಕಿ, ಅದನ್ನೇನಾದ್ರು ಮಾಡ್ಕೊಳ್ಳಿ. ಜಾತಿ ಒಂದು ಬಿಟ್ಟಾಕಿ. ಪ್ರತಿಯೊಬ್ಬರು ಒಂದೇ ಜಾತಿ. ನೀವು ಒಂದು ಕಡೆ ಸೇರಿದ್ದೀರಾ ಅಂದಾಗ ಈ ಬಟ್ಟೆ ತೊಳೆಯೋನೇ ಬೇರೆ, ತಲೆ ಕಟ್ ಮಾಡೋನೇ ಬೇರೆ, ಇದೇ ಜಾತಿ ಅವ್ನು ಮಾಡ್ಬೇಕು, ಅದೇ ಜಾತಿ ಅದೆಲ್ಲ ಇಲ್ಲ ಇವಾಗ.
ಯಾರಾದರೂ ಯಾವ ಕೆಲಸನಾದ್ರು ಮಾಡ್ಬೋದು. ನೀನು ಅದನ್ನೇ ಮಾಡ್ಬೇಕು ಇದನ್ನೇ ಮಾಡಬೇಕು ಅನ್ನೋದೇನಿಲ್ಲ. ಪ್ರತಿಯೊಂದು ಕೆಲಸನೂ ಪ್ರತಿಯೊಬ್ಬರು ಮಾಡ್ಬೋದು. ಜಾತಿ ನಿಂದನೆ ಬಿಟ್ಟಾಕಿ ಅಂತ ನಾನು ಹೇಳ್ತಾ ಇದ್ದೀನಿ. ಜಾತಿಯಿಂದ ಏನು ಸಿಕ್ಕುತ್ತೆ? ನಾವು ತಿಂತಿರೋ ಊಟನೇ ಅವರು ತಿನ್ನೋದು, ನಾವು ಮಾಡೋ ಕೆಲಸನೇ ಅವರು ಮಾಡೋದು. ಎಲ್ಲರೂ ಒಂದೇ ಥರ ಕೆಲಸ ಮಾಡೋದು, ಒಂದೇ ಥರ ಊಟ ಮಾಡೋದು, ಒಂದೇ ಥರ ಓಡಾಡೋದು, ಒಂದೇ ಥರ ಮಾತಾಡೋದು. ಭಾಷೆ ಒಂದು ಬೇರೆ ಅಷ್ಟೇ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಇತ್ತು ಅಂದರೆ ಹೊರಗಡೆ ಬೇರೆ ಇರೋದು. ಕೊಂಕಣಿ, ತಮಿಳು, ತೆಲುಗು, ಮಲಯಾಳಮು, ಮರಾಠಿ, ಉರ್ದು, ಆ ಥರ ಎಷ್ಟೊಂದು ಭಾಷೆಗಳಿರುತ್ತೆ. ಬಟ್ ಜಾತಿ ಮಾತ್ರ ಒಂದೇ. ಜಾತಿ ಯಾವುದು? ಮನುಷ್ಯನ ಜಾತಿ ಒಂದೇ ಜಾತಿ ಇರೋದು. ಅದನ್ನು ನೆನ್ಪಿಟ್ಕೊಳ್ಳಿ. ಗಂಡು ಜಾತಿ, ಹೆಣ್ಣು ಜಾತಿ ಅಷ್ಟೇ ಬಿಟ್ಟರೆ ಮತ್ತೇನೂ ಇಲ್ಲ. ಜಾತಿನಿಂದಲೇ ಮಾಡಬೇಡಿ. ಜಾತಿ 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 ಅಂತ ಹೋರಾಡಿದಾಗ ಏನಾಗುತ್ತೆ? ಕೊಲೆಗಳು, ಕಿತ್ತಾಟ, ದರೋಡೆ ಇವೆಲ್ಲ ತುಂಬ ಜಾಸ್ತಿ ಆಗ್ತಾಯಿದೆ ಹೊರಗಡೆ. ನಾವು ಜಾತಿ ಜಾತಿ ಅಂತ ಹೇಳ್ತಾ ಹೋದಾಗಲೇ ಇದೆಲ್ಲ ಜಾಸ್ತಿ ಆಗಿರೋದು ಅಲ್ವಾ? ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡೋಣ ಆದಷ್ಟು. ನಾವು ಒಂದು ಕಡೆ ಇದ್ದಾಗ ಜಾತಿಯೇ ಜಾತಿ ಅಂತ ಹೇಳ್ತಿದ್ರೆ ಎಲ್ಲರೂ ಒಂದೇ ಜಾತಿ, ಮನುಷ್ಯನ ಜಾತಿ ಅಲ್ವಾ? ಅದನ್ನು ನೆನ್ಪಿಟ್ಕೊಳ್ಳಿ. ನಾನು ಯಾವುದೋ ಒಂದು ಪ್ರೋಗ್ರಾಮಿಗೆ ಹೋದಾಗ ನನಗೆ ಹೀಗೆ ಯಾರೋ ಅವಮಾನ ಮಾಡಿದರು. ಯಾವುದಂತ ನೆನಪಾಗ್ತಲ್ಲ, ನೆನಪಾದ ಹೇಳ್ತೀನಿ. ಎಲ್ಲೋ ಹೋದಾಗ ಇವರು ಎಲ್ಲೋ ಹೋದಾಗ ಯಾರ್ದೋ ಮನೆಗೆ ಹೋಗಿದ್ದೆ. ಆವಾಗ ಐಡಿಯಾ ಅನಿಸಿದೆ. ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ, ನೀಟಾಗಿ ಹೇಳ್ತೀನಿ, ನಾನು ನೆನಪು ಮಾಡ್ಕೊಂಡು. ನಾನು ಇಷ್ಟೋ ತನಕ ಮಾತಾಡಿರೋ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ. ನನ್ನ ವಿಡಿಯೋ ಸಪೋರ್ಟ್ ಮಾಡಿ ನೋಡ್ತಾ ಇರಿ. ಹೀಗೆ ನಿಮ್ಮ ಸಪೋರ್ಟ್ ನನಗೆ ಯಾವತ್ತೂ ಇರಲಿ ಅಂತ ನಾನು ಬಯಸ್ತೀನಿ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಮಸ್ಕಾರ.